ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸುಮಾರು 10ರಿಂದ 12 ಸ್ಟಾಕ್ಗಳ ಕ್ರಾಶ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಸ್ಟಾಕ್ಗಳು ಇವತ್ತು ನ್ಯೂಸ್ ನ ಕಾರಣಕ್ಕೆ ಕ್ರಾಶ್ ಆಗಿದ್ದಾವೆ. 5ರಿಂದ 6 ಶೇರ್ಗಳು ಒಬ್ಬ ಇನ್ವೆಸ್ಟರ್ ನ ಕಾರಣಕ್ಕೆ ಕ್ರಾಶ್ ಆಗಿದ್ದಾವೆ. ಇನ್ನು ಉಳಿದಂತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಾಟಾ ಗ್ರೂಪ್ ನ ಶೇರುಗಳು ಟಾಟಾ ಗ್ರೂಪ್ ಇಂದ ಬಂದಂತ ಒಂದು ನ್ಯೂಸ್ ನ ಕಾರಣಕ್ಕೆ ಕ್ರಾಶ್ ಆಗಿದ್ದಾವೆ. ಹಾಗಂತ ದೊಡ್ಡ ಮಟ್ಟದ ಕ್ರಾಶ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು 5%, 6%, 10% ಈ ರೀತಿ ಡೌನ್ ಆಗಿದೆ. ಕೆಲವು 1 or 2% ಡೌನ್ ಆಗಿದೆ. ಇವುಗಳ ಈ ರೀತಿಯ ಡೌನ್ ಫಾಲ್ ಗೆ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಕೆಲವು ಸ್ಟಾಕ್ಗಳು ಕ್ರಾಶ್ ಆದವು. ಆ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ನಂತರ ನ್ಯೂಸ್ ಬಗ್ಗೆ ತಿಳ್ಕೊಂಡು ಟಾಟಾ ಗ್ರೂಪ್ ನ ಶೇರುಗಳ ಬಗ್ಗೆ ಹೋಗೋಣ. ಗೆಳೆಯರೆ, ಮೊದಲಿಗೆ ಜನ್ಸಾಲ್ ಎಂಜಿನಿಯರಿಂಗ್ ನೋಡಬಹುದು. ಇವತ್ತು 9% ಗಿಂತ ಜಾಸ್ತಿ ಕ್ರಾಶ್ ಆಗಿದೆ. ಇದನ್ನ ನಾವು ಕ್ರಾಶ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ 9% ಕ್ರಾಶ್ ಆಗಿದೆ ಸ್ಟಾಕ್. ನಂತರ ಸರ್ವೋಟೆಕ್ ಪವರ್ ನೋಡಬಹುದು, 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಟಾರ್ಟಿಂಗ್ ಸರ್ಕ್ಯೂಟ್ ಅಲ್ಲಿ ಇತ್ತು, ಅದರ ನಂತರ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂತು. ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು. ಕೊನೆಯಲ್ಲಿ ಅಗೇನ್ ಸರ್ಕ್ಯೂಟ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಸ್ಟಾಕ್ ಸಾಲ್ಸಾರ್ ಟೆಕ್ನೋ ಎಂಜಿನಿಯರಿಂಗ್. ಇಲ್ಲೂ ಕೂಡ ನೋಡಬಹುದು 5% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ. ನೆಕ್ಸ್ಟ್ JTL ಇಂಡಸ್ಟ್ರೀಸ್ ನೋಡಬಹುದು, 20% ಕ್ರಾಶ್ ಆಗಿದೆ. ಕೊನೆಯಲ್ಲಿ 20% ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಬಾಲು ಫೋರ್ಜ್ ಇಂಡಸ್ಟ್ರೀಸ್ ನೋಡಬಹುದು, ಇವತ್ತು ಅರೌಂಡ್ 4% ಡೌನ್ ಆಗಿದೆ. ಸ್ವಲ್ಪ ರಿಕವರಿಯನ್ನ ಮಾಡಿದೆ, ಜಾಸ್ತಿನೇ ಡೌನ್ ಫಾಲ್ ಇತ್ತು. ಆಲ್ಮೋಸ್ಟ್ ನೋಡಬಹುದು ರಿಕವರಿ 10% ರಿಕವರಿ ಆಗಿದೆ. ಹಾಗಾಗಿ ಅರೌಂಡ್ 3 to 4% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ ಕೇಸ್ ಅಷ್ಟು ರಿಕವರಿ ಬಂದಿಲ್ಲ ಅಂದ್ರೆ ಇದು ಕೂಡ 13ರಿಂದ 14% ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿರ್ತಾ ಇತ್ತು. ಸೊ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಬಂದಿರೋದ್ರಿಂದ ಡೌನ್ ಫಾಲ್ ಕಡಿಮೆ ಆಗಿದೆ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಪ್ರೀತಿಕಾ ಆಟೋ. ಇವೆಲ್ಲೂ ಕೂಡ ನೋಡಬಹುದು 2% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಎಲ್ಲ ಸ್ಟಾಕ್ ಗಳ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಕಾರಣ ಒಂದೇ, ಜನ್ಸಾಲ್ ಎಂಜಿನಿಯರಿಂಗ್ ಆಗ್ಬೋದು ಅಥವಾ ಸರ್ವೋಟೆಕ್ ಆಗ್ಬೋದು. ಇವುಗಳ ಬಿಸ್ನೆಸ್ ಅಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ರೆ ಒಬ್ಬ ಇನ್ವೆಸ್ಟರ್ ಕಾರಣಕ್ಕೆ ಈ ಸ್ಟಾಕ್ ಗಳು ಕ್ರಾಶ್ ಆಗಿದ್ದಾವೆ. ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತ HNI ಜೊತೆಗೆ ಇವರು NRI ಕೂಡ ನಮ್ಮ ಇಂಡಿಯಾದಲ್ಲಿ ಇರುವಂತವರಲ್ಲ. ಇವರ ಮೇಲೆ ಅಲಿಗೇಷನ್ಸ್ ಬಂದಿದೆ. ಜೊತೆಗೆ ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ED ಆ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಿದೆ. ಜೊತೆಗೆ ಅವರ ಅಕೌಂಟ್ ಅನ್ನ ಫ್ರೀಸ್ ಕೂಡ ಮಾಡಿದೆ. ಅವರ ಷೇರುಗಳನ್ನೆಲ್ಲ ಕೂಡ ಫ್ರೀಸ್ ಮಾಡಿ. ಸೊ ಅದ್ಯಾರಪ್ಪ ಅಂತ ನಾವು ನೋಡಬಹುದು. ED ರೈಟ್ಸ್ ಆನ್ ತಿಬ್ರೇವಾಲಾ ಫ್ರಂಟ್ಸ್ ಟೆಂಪರ್ HNI ಎಂಥೂಸಿಯಾಸಮ್ ಫಾರ್ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮೆಹಿಟ್ SME ಫಂಡಿಂಗ್ ಪ್ಲಾನ್. SME ಗಳ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಹಾಗೆ ED ಫ್ರೀಸಸ್ 13 ಅಕೌಂಟ್ಸ್ ವಿತ್ ಲಿಂಕ್ಸ್ ಟು ದುಬೈ ಬೇಸ್ಡ್ ಆಪರೇಟರ್ ತಿಬ್ರೇವಾಲಾ. ಹಾಗೆ ಮಹಾದೇವ್ ಆಪ್ ED ಅರೆಸ್ಟ್ ಕೀ ಐಡ್ ಆಫ್ ಆಪರೇಟರ್ ತಿಬ್ರೇವಾಲಾ ಹೂ ಹೆಲ್ಪ್ಡ್ ಲಾಂಡರ್ ಬೆಟ್ಟಿಂಗ್ ಮನಿ ಥ್ರೂ ಸ್ಟಾಕ್. ನಿಮ್ಗೆ ಗೊತ್ತಿರೋ ಹಾಗೆ ಪಂಚರಾಜ್ಯ ಚುನಾವಣೆ ಸಮಯದಲ್ಲಿ ಈ ಮಹಾದೇವ್ ಆಪ್ ಸ್ಕ್ಯಾಮ್ ಬಗ್ಗೆ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇತ್ತು ರಾಜಸ್ಥಾನಿಂದ. ಸೊ ಈ ಆಪ್ ಗೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಥ್ರೂ ಸ್ಟಾಕ್ಸ್ ಅಂತ ಅಲಿಗೇಷನ್ಸ್ ಮೇಲೆ ED ಅರೆಸ್ಟ್ ಕೂಡ ಮಾಡಿದೆ ಈ ವ್ಯಕ್ತಿಯನ್ನು. ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ. ಹಾಗಾದ್ರೆ ಅವರು ಒಬ್ಬ ಇನ್ವೆಸ್ಟರ್ ಆಗಿದೆ. ಸೊ ಅವ್ರಿಗೂ ಕಂಪನಿಗೂ ಏನ್ ಸಂಬಂಧ ಇರುತ್ತೆ? ಇಲ್ಲಿ ಬರ್ತಾ ಇರುವಂತ ಅಲಿಗೇಷನ್ಸ್ ಏನಂತಂದ್ರೆ ಈ ವ್ಯಕ್ತಿಯ ಜೊತೆ ಈ ಕಂಪನಿಗಳ ಮ್ಯಾನೇಜ್ಮೆಂಟ್ ಗಳು ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿದ್ವು ಅಂತ. ರಿಲೇಶನ್ಶಿಪ್ ಅಂತಂದ್ರೆ ಫ್ರೆಂಡ್ಶಿಪ್ ಆಗ್ಬೋದು ಅಥವಾ ಅವರ ಒಡನಾಟ ಆಗ್ಬೋದು. ಸೊ ಈ ರೀತಿ ರಿಲೇಶನ್ಶಿಪ್. ಸೊ ಇಲ್ಲೇ ನೋಡ್ಬೋದು, ದೇರ್ ಇಸ್ ಕನ್ಸರ್ನ್ ಅಮಂಗ್ HNIs that they too may be questioned if the companies they invested in are found to have ties with ತಿಬ್ರೇವಾಲಾ. ಸೊ ತಿಬ್ರೇವಾಲಾ ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳಲ್ಲಿ ಇರುವಂತ HNIs ನ ಕೂಡ ಕ್ವಶನ್ ಮಾಡಬಹುದು, ಎಸ್ಪೆಷಲಿ ಈ ತಿಬ್ರೇವಾಲಾ ಲಿಂಕ್ ಇರುವಂತ ಕಂಪನಿಗಳು. ಸೊ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ನಾನೀಗ ಜನ್ಸಾಲ್ ಎಂಜಿನಿಯರಿಂಗ್ ಓಪನ್ ಮಾಡಿದೀನಿ. ಇದರಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋಣ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನಾವು FIS ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಜೆನಿತ್ ಮಲ್ಟಿ ಟ್ರೇಡಿಂಗ್ DMCC ಅಂತ ಇದೆ. ಸೊ ಇದೇ ಕಂಪನಿ ಈ ತಿಬ್ರೇವಾಲಾಗೆ ಲಿಂಕ್ ಆಗಿರುವಂತದ್ದು. ಅವರು ಡೈರೆಕ್ಟ್ ಅವ್ರ ನೇಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ, ಅವರ ಕಂಪನಿ ಥ್ರೂ ಮಾಡಿದರೆ 1.64% ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಹೋಲ್ಡಿಂಗ್ ಇದೆ. ನಾನು ಇನ್ ಕೇಸ್ ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಅವರ ಇನ್ವೆಸ್ಟ್ ಮಾಡಿರೋ ಅಂತಂದ್ರೆ ಈ ಕಂಪನಿ ಇನ್ವೆಸ್ಟ್ ಮಾಡಿರುವಂತ ಹಲವಾರು ಶೇರುಗಳು ಬರುತ್ತೆ. ಅದರಲ್ಲಿ ಸರ್ವೋಟೆಕ್ ಕೂಡ ಇದೆ ನೋಡಬಹುದು, 16 ಲಕ್ಷ ಶೇರುಗಳಿದೆ. ಅನ್ಸಾಲ್ ಹೌಸಿಂಗ್, GTL ಇಂಡಸ್ಟ್ರೀಸ್, ಸಾಲ್ಸಾರ್ ಟೆಕ್ನೋ, ವಿಸಾಗರ್ ಪಾಲಿಟೆಕ್ಸ್, ಅನ್ಸಾಲ್ ಹೌಸಿಂಗ್, GTL ನೋಡಬಹುದು. ಅವರು ಬೈ ಸೆಲ್ಲಿಂಗ್ ಮಾಡಿರುವಂತದ್ದು ಎಲ್ಲ ಇದೆ. ಓರಿಯೆಂಟಲ್ ಟ್ರೈಮ್ಯಾಕ್ಸ್ ಯಾವಾಗ ಬೈ ಮಾಡಿದ್ರು, ಯಾವಾಗ ಸೆಲ್ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. IRB ಇನ್ಫ್ರಾ ಕೂಡ ಸೆಲ್ ಮಾಡಿದ್ದಾರೆ ಅವರು ಮುಂಚೆ. ಓರಿಯೆಂಟಲ್ ಟ್ರೈಮ್ಯಾಕ್ಸ್ ಬೈ ಮಾಡಿದ್ದಾರೆ, ಇಲ್ಲಿ ಸೆಲ್ ಮಾಡಿದ್ದಾರೆ. ವೇರಿಯಸ್ ಟ್ರಾನ್ಸಾಕ್ಷನ್ ಇತ್ತೀಚಿಂದು ಇದೆ. ಇಲ್ಲಿ ನಾವು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಬಾಲು ಫೋರ್ಜ್ ಅಲ್ಲಿ 1.1% ಹೋಲ್ಡಿಂಗ್, ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ 1.64%, ಪ್ರೀತಿಕಾ ಆಟೋದಲ್ಲಿ 1.63%, ಸರ್ವೋಟೆಕ್ ಅಲ್ಲಿ 4.82%,
ಸೊ ನೋಡ್ಬೋದು ಈ ಎಲ್ಲ ಷೇರುಗಳು ಇವತ್ತು ಕ್ರಾಶ್ ಆಗಿದೆ. ಕಾರಣ ಇಷ್ಟೇ, ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವ್ರುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಕಂಪನಿಗಳಿಗೂ ಕೂಡ ಇಂಪ್ಯಾಕ್ಟ್ ಆಗ್ಬಹುದು. ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ನ ಜೊತೆ ಅಥವಾ ಕಂಪನಿಯ ಪ್ರಮೋಟರ್ಸ್ ನ ಜೊತೆ ಇವರ ಸಂಬಂಧ ಇಟ್ಕೊಂಡಿದ್ರೆ, ಒಡನಾಟ ಇಟ್ಕೊಂಡಿದ್ರೆ, ಅದು ಆಬ್ವಿಯಸ್ಲಿ ಕಂಪನಿಯ ಪ್ರಮೋಟರ್ಸ್ ಮೇಲೂ ಕೂಡ ಅಲಿಗೇಷನ್ಸ್ ಬರಬಹುದು. ಸೊ ಆ ಕಾರಣಕ್ಕೆ ಇವತ್ತು ಈ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಲಾಸ್ಟ್ 4-5 ಡೇಸ್ ಇಂದ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು. ವಾಲಟೈಲ್ ಪರ್ಫಾರ್ಮೆನ್ಸ್ 1 ಮಂತ್ ಚೆಕ್ ಮಾಡಿದ್ರೆ ನೋಡಬಹುದು 20% ಗಿಂತ ಜಾಸ್ತಿ ಇದೆ. ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 31% ಇದೆ ಜನ್ಸಾಲ್ ಇಂಜಿನಿಯರಿಂಗ್ ಅಲ್ಲಿ. ಹಾಗೆ ನಾವು ಸರ್ವೋಟೆಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇತ್ತು. ನಾನು ಕೂಡ ಇದರಲ್ಲಿ ಹೋಲ್ಡಿಂಗ್ ಇಟ್ಟಿದ್ದೀನಿ, ಹಾಗಂತ ನಾನೇನು ಈಗ ಸೆಲ್ ಮಾಡೋದು ಇಲ್ಲ. ಈ ನ್ಯೂಸ್ ನ ಕಾರಣಕ್ಕೆ ಸ್ಟಿಲ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ನಾನೇನು ಹೈ ಕ್ವಾಂಟಿಟಿ ಬೈ ಮಾಡಿಲ್ಲ. ನಾನು ಯೂಶಲಿ ರಿಸ್ಕ್ ಇರುವಂತ ಕಡೆ ಕಡಿಮೆನೆ ಇನ್ವೆಸ್ಟ್ ಮಾಡೋದು. ಕೆಲವೊಂದ್ಸಲ ಬರೀ 5-10 ಕ್ವಾಂಟಿಟಿಗೆ ಸ್ಟಾಪ್ ಮಾಡ್ಬಿಟ್ಟಿರ್ತೀನಿ. ಬಿಕಾಸ್ ಈ ರೀತಿ ರಿಸ್ಕ್ ಇದ್ದೇ ಇರ್ತವೆ ಈ ಸ್ಟಾಕ್ ಗಳಲ್ಲಿ. ಯಾಕಂದ್ರೆ ನೋಡಬಹುದು ಬರೀ 1700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಕಂಪನಿ ಬಿಸ್ನೆಸ್ ವೈಸ್ ಓಕೆ, ಇವಿನಲ್ಲೂ ಇದೆ, ಜೊತೆಗೆ ಸೋಲಾರ್ ಪವರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಸೊ ಎರಡು ಕೂಡ ಇದೆ, ಡಬಲ್ ಅಡ್ವಾಂಟೇಜ್. ಬಟ್ ಈ ರೀತಿ ಇಶ್ಯೂಸ್ ಬರುತ್ತೆ. ಫಂಡಮೆಂಟಲಿ ನಾವು ಚೆಕ್ ಮಾಡಿದಾಗ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿದ್ರೆ ಖಂಡಿತ ಕ್ವಾಂಟಿಟೇಟಿವ್ಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ಕ್ವಾಲಿಟೇಟಿವ್ ಅಲ್ಲಿ ಈ ರೀತಿ ಮ್ಯಾನೇಜ್ಮೆಂಟ್ ನ ನಾವು ತಿಳ್ಕೊಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅವರು ಒಳ್ಳೆಯವರ ಕೆಟ್ಟವರು ಅಂತ ಹೆಂಗ್ ತಿಳ್ಕೊಳಕ್ ಆಗುತ್ತೆ? ಈ ರೀತಿ ಯಾವ್ದಾದ್ರು ಅಪ್ಡೇಟ್ಸ್ ಬಂದಾಗ್ಲೇ ಗೊತ್ತಾಗೋದು. ಒಬ್ಬ ವ್ಯಕ್ತಿ ಮುಖ ನೋಡಿ ಅಂತ ತಿಳ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅಂತ ಕಡೆ ಏನ್ ಮಾಡ್ಬೇಕು, ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನೇ ಮಾಡಬೇಕು. ನಾನಂತೂ ಮಾಡಿರೋದು ಕಡಿಮೆನೆ. ಇನ್ ಕೇಸ್ ಇನ್ವೆಸ್ಟ್ ಮಾಡಿರೋಂತ ಅಮೌಂಟ್ 0 ಆದ್ರೂ ಕೂಡ ನನಗೇನು ತೊಂದರೆ ಇಲ್ಲ. ಸೊ ಹಾಗಾಗಿ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ, ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ. ಸೊ ಆಸ್ ಆಫ್ ನಾವು ಇಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದೀನಿ. ಇನ್ ಕೇಸ್ 1 ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ 15% ಡೌನ್ ಇದೆ. ಇದು ಕೂಡ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 20% ಡೌನ್ ಇದೆ. ಸೊ ಈ ಇಶ್ಯೂ ನೋಡಿದ್ಮೇಲೆ ಆಡ್ ಮಾಡ್ಲಿಕ್ಕೂ ಕೂಡ ಮನ್ಸು ಬರೋದಿಲ್ಲ. ಯಾಕಂದ್ರೆ ಸಮಸ್ಯೆ ಸಿಗಾಕೊಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ. ಈಗಂತೂ 15% ಡೌನ್ ಇದೆ. ಇದು ಇನ್ನೂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತಾ ಅಥವಾ ಇಲ್ವಾ ಗೊತ್ತಿಲ್ಲ. ಸೊ ಹಾಗಾಗಿ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ಇದೇ ಮೇಜರ್ ರೀಸನ್ ಈ ಸ್ಟಾಕ್ ಗಳಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ. ಇವನ್ ಸಾಲ್ಸಾರಲ್ಲೂ ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿದೆ. ಸೊ ಇಲ್ಲೂ ಕೂಡ ಅದೇ ಕಾರಣಕ್ಕೆ ಇವತ್ತು ಸ್ಟಾಕ್ ಡೌನ್ ಇದೆ. ನೆಕ್ಸ್ಟ್ ನಾವು ಟಾಟಾ ಗ್ರೂಪ್ ನ ಬಗ್ಗೆ ಬರೋಣ. ಸೊ ಟಾಟಾ ಗ್ರೂಪ್ ನ ಷೇರುಗಳ ಬಗ್ಗೆ ಈಗಾಗಲೇ ನಿನ್ನೆನೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಮೊನ್ನೆನೆ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ನೋಡಬಹುದು ಟಾಟಾ ಸನ್ಸ್ IPO ಬರಲ್ವಾ ಹಾಗಾದ್ರೆ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ನಿನ್ನೆಯ ಈ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಟಾಟಾ ಸ್ಟಾಕ್ ಗಳ ಬಗ್ಗೆ. ನಾಳೆ ನಿಮ್ಮ ಫೋಕಸ್ ಅಲ್ಲಿ ಇರಲಿ ಅಂತ. ಜೊತೆಗೆ ಈ ಶೀಟ್ ಅನ್ನು ಕೂಡ ತೋರಿಸಿ ಹೇಳಿದ್ದೆ. ಎಸ್ಪೆಷಲಿ ಟಾಪ್ 5 ಕಂಪನೀಸ್ ಮೇಲೆ ನಿಮ್ಮ ಗಮನ ಇರಲಿ ಅಂತ. ಯಾಕಂದ್ರೆ ಲಾಸ್ಟ್ 1 ವಾರದಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಈ 5 ಸ್ಟಾಕ್ ಗಳು ಕೊಟ್ಟಿದೆ. ಟಾಟಾ ಕೆಮಿಕಲ್ಸ್ ನೋಡಬಹುದು 36%, ಆಟೋಮೊಬೈಲ್ ಕಾರ್ಪ್ 33%, ಟಾಟಾ ಇನ್ವೆಸ್ಟ್ಮೆಂಟ್ 28%, ರಾಲಿಸ್ ಇಂಡಿಯಾ 14%, ಟಾಟಾ ಪವರ್ 13%. ಸೊ 5 ಕಂಪನಿಗಳು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ ವೀಕ್ ಅಲ್ಲಿ ಕೊಟ್ಟಿದ್ವು. ಎಸ್ಪೆಷಲಿ ಈ ಕಂಪನಿಗಳ ಮೇಲೆ ನಿಮ್ಮ ಗಮನ ಇರಲಿ ಅಂತ ಹೇಳಿದೆ. ಇವತ್ತು ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಟಾಟಾ ಕೆಮಿಕಲ್ಸ್ ಅಲ್ಲಿ ನೋಡಬಹುದು 10% ಅಥವಾ ಆಲ್ಮೋಸ್ಟ್ 11% ಅಂತ ಹೇಳ್ಬೋದು ಡೌನ್ ಫಾಲ್ ಕಂಡು ಬಂದಿದೆ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಸರ್ಕ್ಯೂಟ್ ಅಲ್ಲೇ ಮೂವ್ ಆಗ್ತಿತ್ತು. ಅಗೇನ್ ಕೆಳಗಡೆ ಬರುವಾಗ್ಲೂ ಸರ್ಕ್ಯೂಟ್ ಅಲ್ಲೇ ಇದೆ. ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಸ್ಟಾಕ್ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಕೆಳಗಡೆ ಬರುವಾಗ್ಲೂ ಕೂಡ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಅಂತ. ಎಕ್ಸಿಟ್ ಆಗಕ್ಕೂ ಕೂಡ ಸಮಯ ಸಿಗೋದಿಲ್ಲ. ಆ ರೀತಿ ಸರ್ಕ್ಯೂಟ್ ಬಂದ್ಬಿಡುತ್ತೆ ಕೆಲವು ಸಲ. ಇವತ್ತು ನೋಡಬಹುದು 5% ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಟಾಟಾ ಪವರ್ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ರಾಲಿಸ್ ಇಂಡಿಯಾ ನೋಡಬಹುದು 5% ಡೌನ್. ನೆಕ್ಸ್ಟ್ ಆಟೋಮೊಬೈಲ್ ಕಾರ್ಪ್ ಅಲ್ಲಿ 8% ಡೌನ್. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಲಾಸ್ಟ್ ವೀಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತಹ ಸ್ಟಾಕ್ಗಳು. ಕಾರಣ ಟಾಟಾ ಸನ್ಸ್ IPO ತರೋದ್ರ ಬಗ್ಗೆ ಕಂಪನಿ ಇನ್ನು ನಿರ್ಧಾರವನ್ನ ತಗೊಂಡಿಲ್ಲ. ಜೊತೆಗೆ ಮ್ಯಾಂಡೇಟರಿ IPO ಇಂದ ತಪ್ಪಿಸಿಕೊಳ್ಳಿಕ್ಕೆ ಯಾವೆಲ್ಲ ದಾರಿಗಳಿದೆ ಅನ್ನೋದನ್ನ ಹುಡುಕಾಟ ನಡೆಸ್ತಾ ಇದೆ ಟಾಟಾ ಗ್ರೂಪ್ ಈಗ. ಸೊ ಆ ಒಂದು ನ್ಯೂಸ್ ಬಂದಿತ್ತು ಈಗಾಗಲೇ. ಹಾಗಾಗಿ ಕವರ್ ಮಾಡಿದ್ದೆ ಕೂಡ. ಸೊ ಟಾಟಾ ಸನ್ಸ್ IPO ಇಂದ ತಪ್ಪಿಸ್ಕೊಳ್ಳುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಬೇರೆ ದಾರಿಗಳ ಹುಡುಕಾಟದಲ್ಲಿದೆ ಅಂತಂದ್ರೆ ಆಬ್ವಿಯಸ್ಲಿ ಒಂದಲ್ಲ ಒಂದು ದಾರಿಯನ್ನ ಕಂಡುಕೊಳ್ಬಹುದು. ಆ ಒಂದು ರೀಸನ್ ಕಾರಣಕ್ಕೆ ಇವತ್ತು ಟಾಟಾ ಗ್ರೂಪ್ ನ ಷೇರುಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಎಸ್ಪೆಷಲಿ ಲಾಸ್ಟ್ ವೀಕ್ ರಾಕೆಟ್ ರೀತಿ ಮೇಲೆ ಹೋಗಿದ್ದಂತಹ ಸ್ಟಾಕ್ ಗಳಲ್ಲಿ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂದಿದೆ. ಇನ್ ಕೇಸ್ ನೀವು ಟಾಟಾ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೆಲವು ಸ್ಟಾಕ್ ಗಳು ಮಾತ್ರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಇನ್ನು ಸಾಕಷ್ಟು ಅಂದ್ರೆ ಮೆಜಾರಿಟಿ ಸ್ಟಾಕ್ ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಟಾಟಾ ಕಾಫಿ ಮಾತ್ರ ನೋಡಬಹುದು 3.5% ಪಾಸಿಟಿವ್ ಇದೆ. LXC ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೆಟಾಲಿಕ್ 3% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಸ್ಟೀಲ್ ಲಾಂಗ್ ಪ್ರಾಡಕ್ಟ್ಸ್ ಪಾಸಿಟಿವ್ ಇದೆ. TCS ಪಾಸಿಟಿವ್ ಇದೆ. ಇನ್ನುಳಿದಂತೆ ಟ್ರೆಂಡ್ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನೋಡಿದ ಎಲ್ಲ ಷೇರುಗಳು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಎಸ್ಪೆಷಲಿ ಟಾಟಾ ಕೆಮಿಕಲ್ಸ್ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ, ನೆಲ್ಕೋದಲ್ಲೂ ಕೂಡ 4% ಡೌನ್ ಇದೆ. ಇಂಡಿಯನ್ ಹೋಟೆಲ್ಸ್ ಕೂಡ 2.5% ಡೌನ್ ಇದೆ. ಟಾಟಾ ಕನ್ಸ್ಯೂಮರ್ 3% ಗಿಂತ ಜಾಸ್ತಿ. ಟಾಟಾ ಸ್ಟೀಲ್ ಕೂಡ ಮೋರ್ ದನ್ 2%. ಟಾಟಾ ಟೆಕ್ ಅಲ್ಲಿ ಅರೌಂಡ್ 4%. ಟಾಟಾ ಟೆಲಿ ಸರ್ವಿಸಸ್ ಅಲ್ಲಿ 5%. ಓವರ್ ಆಲ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂತು. ಅದಕ್ಕೆ ಮೂಲ ಕಾರಣನೇ IPO ಬರೋ ಅಂತ ಚಾನ್ಸಸ್ ಕಡಿಮೆ ಆಗ್ತಿದೆ ಅನ್ನೋ ಕಾರಣಕ್ಕೆ. ಸೊ ಇನ್ ಕೇಸ್ IPO ಬಂದಿದ್ರೆ ಇವುಗಳಿಗೆ ಒಂದಷ್ಟು ಬೆನಿಫಿಟ್ ಆಗ್ತಾ ಇತ್ತು, ವ್ಯಾಲ್ಯೂ ಅನ್ಲಾಕಿಂಗ್ ಆಗ್ತಾ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಮೇಲೆ ಲಾಸ್ಟ್ ವೀಕ್ ಅಲ್ಲಿ
ಭರ್ಜರಿ ಪರ್ಫಾರ್ಮೆನ್ಸ್ ಕೆಲವು ಸ್ಟಾಕ್ಗಳಲ್ಲಿ ಕಂಡು ಬಂದಿತ್ತು. ಇವಾಗ ಆ ಸ್ಟಾಕ್ಗಳಲ್ಲಿ ಅಷ್ಟೇ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು. ಹಾಗಂತ ಫುಲ್ಲಿ ಡೌನ್ ಆಗುತ್ತೆ, ಅಷ್ಟೇ ಡೌನ್ ಆಗುತ್ತೆ, ಹಿಂದೆ ಒಂದು ವಾರದಿಂದ ಎಲ್ಲಿತ್ತು ಅಲ್ಲಿಗೆ ಹೋಗುತ್ತೆ ಅಂತಲ್ಲ, ಹೋಗ್ದೇನು ಇರ್ಬೋದು, ಹೋಗ್ಲೂಬಹುದು. ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ಬೋದು, ಈಗ ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಯಾರಾದ್ರೂ ಟಾಟಾ ಕೆಮಿಕಲ್ಸ್ ಅನ್ನ ಬೈ ಮಾಡಿದ್ರೆ ಅಂತವ್ರು ಪ್ರಶ್ನೆ ಮಾಡ್ಬೋದು, ಈಗ ನಾವು ಎಕ್ಸಿಟ್ ಆಗ್ಬೇಕಾ ಬೇಡವಾ ಅಂತ. ನಾನು ಹೇಳೋದಿಷ್ಟೇ, ನ್ಯೂಸ್ ಬೇಸ್ಡ್ ಮೇಲೆ ನೀವು ಯಾವತ್ತು ಯಾವ ಸ್ಟಾಕ್ ಅಲ್ಲೂ ಕೂಡ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡಕ್ ಹೋಗ್ಬಾರ್ದು. ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದೆಯಾ, ಓಕೆ. ಹಾಗೆ ಇದು ಟಾಟಾ ಗ್ರೂಪ್ ನ ಕಂಪನಿ, ಓಕೆ, ಬಿಸ್ನೆಸ್ ಕೂಡ ಚೆನ್ನಾಗಿರುವಂತಹ ಕಂಪನಿ, ಆಸ್ ಆಫ್ ನಾವು ಚೆನ್ನಾಗಿ ನಡೀತಿದೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಬಟ್ ಈ ನ್ಯೂಸ್ ಬಂದ್ಮೇಲೆ ಇದರ ಪರ್ಫಾರ್ಮೆನ್ಸ್ ಇನ್ನೂ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿತ್ತು. ಜೊತೆಗೆ ಈ ನ್ಯೂಸ್ ನಿಜ ಆಗಿದ್ದಿದ್ರೆ, ಅಂದ್ರೆ IPO ಬರುತ್ತೆ ಅನ್ನೋದು ನಿಜ ಆಗಿದ್ರೆ, ಬಂದಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಬಟ್ ಆ ರೀತಿ ಒಳ್ಳೆ ಮೊಮೆಂಟಮ್ ಈಗ ಇಲ್ಲ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು. ಇಲ್ಲ ನಾನು ನ್ಯೂಸ್ ನೋಡಿ ಎಂಟರ್ ಆಗಿದ್ದೆ ಅನ್ನೋರು ನಿಮ್ ಇಷ್ಟ, ನಾನಂತೂ ಅಂತವ್ರಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಅಂತ. ಅದು ಯಾವುದೇ ಕಂಪನಿ ಆಗಿದ್ರು ಅಷ್ಟೇ. ಯಾಕಂದ್ರೆ ನ್ಯೂಸ್ ಯಾವಾಗ ನಿಜ ಆಗುತ್ತೆ ಯಾವಾಗ ಸುಳ್ಳಾಗುತ್ತೆ ಗೊತ್ತಿರೋದಿಲ್ಲ. ಬಟ್ ನಾವು ನೋಡ್ಬೇಕಾಗಿರೋದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ. ನೀವು ಇನ್ ಕೇಸ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಈ 10% ಕರೆಕ್ಷನ್ ಏನು ಅಲ್ಲ, ಆರಾಮಾಗಿ ಹೋಲ್ಡ್ ಮಾಡ್ತೀರಿ. ನಾನೇನು ನಿಮ್ಗೆ ಉತ್ತರ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ, ಬರೋದು ಇಲ್ಲ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 21%, ಅದು ಕೂಡ ಲಾಸ್ಟ್ ವೀಕ್ ಅಲ್ಲಿ ಬಂದಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ. ಇಲ್ಲ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್. 5 ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 350% ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2021 ಹೈಯಿಂದ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಅಥವಾ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು. ಇದು ಕೂಡ ಕೆಮಿಕಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆಬ್ವಿಯಸ್ಲಿ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದ್ದು. ಹಾಗಾಗಿ ಅದರ ಇಂಪ್ಯಾಕ್ಟ್ ಇದ್ರ ಮೇಲೆ ಕೂಡ ಆಗಿದೆ. ಸೋಡಾ ಆಶ್ ಲೀಡಿಂಗ್ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ಗೆ ನೋಡೋರಾದ್ರೆ, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್, ಇದು ಕೂಡ ಕಂಪನಿ ವೈಸ್ ತೊಂದರೆ ಏನಿಲ್ಲ, ಒಳ್ಳೆ ಕಂಪನಿ, ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. 1 year ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 5 years ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಪೀಕ್ ಅಲ್ಲಿ ಅದನ್ನ ನೋಡಿ ಡಿಸಿಷನ್ ತಗೊಳ್ಬೇಕಾ. ನೆಕ್ಸ್ಟ್ ಟಾಟಾ ಪವರ್, ಇದ್ರಲ್ಲಂತೂ ಆರಾಮಾಗಿ ಹೋಲ್ಡ್ ಮಾಡಬಹುದು. ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ 10-20% ಡೌನ್ ಫಾಲ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಆಸ್ ಎ ಬಿಗ್ ಅಪರ್ಚುನಿಟಿ ಅಂತಾನೆ ನೋಡ್ಬೇಕಾಗುತ್ತೆ. ಸೊ ನಾನಂತೂ ಅದೇ ರೀತಿ ಯೋಚನೆ ಮಾಡ್ತೀನಿ. ಇದರಲ್ಲೇ ಇನ್ನೂ 10-15% ಡೌನ್ ಫಾಲ್ ಬಂದ್ರು ನಾನಂತೂ ಎದುರುಕೊಳ್ಳೋದಿಲ್ಲ, ಬರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಂದ್ರೆ ಡಿಸ್ಕೌಂಟ್ ಅಲ್ಲಿ ಆಡ್ ಮಾಡಬಹುದು ಅಂತ. ಹಾಗಾಗಿ ಭಯ ಪಡುವಂತದ್ದೇನಿಲ್ಲ. 1 ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 103%. ಇಲ್ಲೇನಾದ್ರೂ 15-20% ಡೌನ್ ಆದ್ರೆ ಖಂಡಿತ ನಾನು ಬೈಯಿಂಗ್ ಮಾಡ್ತೀನಿ. ಬಟ್ ಅಂತ ಡೌನ್ ಫಾಲ್ ಬರುವಂತ ಚಾನ್ಸಸ್ ಕಡಿಮೆ ಇಲ್ಲ, ಯಾಕಂದ್ರೆ ನಂತರನೇ ಸುಮಾರು ಜನ ಇದ್ದೇ ಇರ್ತಾರೆ ಬೈ ಮಾಡ್ಲಿಕ್ಕೆ. ಹಾಗಾಗಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ 5 years ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ರ್ಯಾಲೀಸ್ ಇಂಡಿಯಾ, ನಾನಂತೂ ಇದನ್ನೇನು ಅವಾಯ್ಡ್ ಮಾಡ್ತೀನಿ. ನಾನೇನು ಸಾಕಷ್ಟು ಸಲ ಟ್ರೈ ಮಾಡಿಲ್ಲ ಈ ಸ್ಟಾಕ್ ಅನ್ನ ಕವರ್ ಮಾಡ್ಲಿಕ್ಕೆ. ಸೊ 5 years ಅಲ್ಲಿ ನೋಡಬಹುದು 70% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ. ಹಾಗಾಗಿ ಈ ಸ್ಟಾಕ್ ಅನ್ನ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಆಟೋಮೊಬೈಲ್ ಕಾರ್, ಇದ್ರ ಬಗ್ಗೆ ನಾನೇನು ಹಿಂದೆ ಕವರ್ ಮಾಡಿರ್ಲಿಲ್ಲ. ಬಟ್ ಈಗಲೂ ಕೂಡ ನನಗೇನು ಇದೇನು ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸೋದಿಲ್ಲ. ಯಾಕಂದ್ರೆ ತುಂಬಾನೇ ಸಣ್ಣ ಕಂಪನಿ, ಬರೀ 1200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 year ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 5 years ಅಲ್ಲಿ ಪರ್ಫಾರ್ಮೆನ್ಸ್ 237%, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಇದೆ ರಿಸ್ಕಿ ಚಾರ್ಟ್. ಇದು ಕೂಡ ಇದನ್ನು ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ನಿಮ್ಮ ಇಷ್ಟ ಉಳಿದದ್ದು. ಇನ್ನು ಟಾಟಾ ಮೋಟಾರ್ಸ್ಗೆ ಬಂದ್ರೆ, ಟಾಟಾ ಮೋಟಾರ್ಸ್ ಅಂತೂ ಒಳ್ಳೆ ಕಂಪನಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಎಲ್ಲೂ ಕೂಡ ಕಂಟಿನ್ಯೂ ಮಾಡಬಹುದು. ಜೊತೆಗೆ ಇನ್ ಕೇಸ್ ಇಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಅದನ್ನು ಕೂಡ ಆಸ್ ಎ ಅಪರ್ಚುನಿಟಿಯನ್ನಾಗಿ ನೋಡಬಹುದು. ಇಲ್ಲೂ ಕೂಡ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಭಯ ಪಡುವಂತದ್ದೇನಿಲ್ಲ. ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ, ಬಟ್ ನ್ಯೂಸ್ ನೋಡಿ ನೀವು ಬೈ ಮಾಡಿದ್ರೆ ಅಬ್ವಿಯಸ್ಲಿ ತುಂಬಾ ಜನ ಇವತ್ತೇ ಎಕ್ಸಿಟ್ ಕೂಡ ಆಗಿರ್ತಾರೆ. ಏನು ಮಾಡಕ್ ಆಗೋದಿಲ್ಲ. ಸೊ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಗಳು ಕೊಡ್ತವೆ ಅಂತ. ನಾಳೆ ಎಸ್ಪೆಷಲಿ ಟಾಟಾ ಕೆಮಿಕಲ್ಸ್ ಹಾಗೂ ನಾನೇನ್ ಹೇಳಿದೆ ಟಾಪ್ 5 ಕಂಪನೀಸ್, ಇವುಗಳ ಮೇಲೆ ನಿಮ್ಮ ಗಮನ ಇರಲಿ, ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಸ್ಟಾಕ್ ಗಳ ಡೌನ್ ಫಾಲ್ಗೆ ಕಾರಣ ಏನು ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಜೊತೆ ನಿಮ್ಗೆ ಒಂದಷ್ಟು ಐಡಿಯಾ ಬಂದಿರುತ್ತೆ ಅಂದ್ಕೊಳ್ತೀನಿ ಸ್ಟಾಕ್ ಗಳ ಬಗ್ಗೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.